ಬ್ಲಾಗ್. ನಾವು ಇಷ್ಟರಲ್ಲೇ ಈ ಮನೆ ಖಾಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ಮನೆ ಖಾಲಿ ಮಾಡಿ ಬೇರೆ ಮನೆಯಲ್ಲೇ ನೋಡಿದ್ದೀವಿ. ಎಲ್ಲ ಸಾಮಾನೆಲ್ಲ ಅಲ್ಲಲ್ಲೇ ಬಿದ್ದಿದೆ, ಅಂದರೆ ಎಲ್ಲ ಸಾಮಾನೆಲ್ಲ ಕಟ್ಟಿಟ್ಟಿದ್ದೀವಿ. ಆ ಮನೆಗೆ ಒಂದು ಸ್ವಲ್ಪ ನನಗೆ ಬೇಕಾದ ಐಟಮ್ಸ್ ತರಿಸ್ಕೊಂಡಿದ್ದೀನಿ ನೋಡ್ರಿ. ಮಿಶೋದಿಂದ ಆರ್ಡ್ರ್ ಮಾಡಿದೆ. ಸ್ಟ್ಯಾಂಡು ಒಲೆ ಹತ್ರ ಇಟ್ಕೊಂಡು ಅವೇ ಡಬ್ಬಿಗಳು ಇಟ್ಕೊಳಕ್ಕೆ ಅಂತಂದರೆ ತರಿಸ್ಕೊಂಡೆ. ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ದೀನಿ. ಎಷ್ಟು ಫಿಟ್ಟಾಗಿ ಹಾಕಿದ್ದಾರೆ ಅಂದರೆ, ನಿಮಿಷ ಸೀಸರ್ ತೊಗೊಂಬಂದ್ಬಿಡ್ತೀನಿ. ಸೀಸರು ಸಿಗಲ್ಲ, ಎಲ್ಲ ಮನೆಯೆಲ್ಲ ಸಾಮಾನೆಲ್ಲ ಪ್ಯಾಕ್ ಮಾಡಿದ್ದೀವಿ, ಸೀಸರೇ ಸಿಗ್ತಾ ಇಲ್ಲ. ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ದೆ, ಒಲೆ ತಕ್ಕೆ ಇಟ್ಕೊಳಕ್ಕೆ ಡಬ್ಬಿಗಳು, ಮಸಾಲ ಡಬ್ಬ ಅಂತ ಇಟ್ಕೊಳಕ್ಕೆ ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿದೆ. ಎರಡು ಬಂದಿದ್ದಾವೆ. ಲೆಂತ್ ಇದೆ ನೋಡಿ, ಎಷ್ಟು ಗಟ್ಟಿ ಇದೆ. ಇವಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಕೆಳಗೆ ಹಾಕಿ, ಈ ಥರ ಬ್ಲ್ಯಾಕ್ ಕಲರು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನೋಡಿ. ಎರಡು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮಸಾಲ ಡಬ್ಬ ಎಲ್ಲ ಇಟ್ಕೋಬೋದು, ಒಲೆ ಮುಂದೆ ಕೊಡ್ಬೋದು. 153 ರೂಪಾಯಿನ ಬಂತಿದ್ದು ಮಿಶೋದಲ್ಲಿ. ಇನ್ನೊಂದು ವೀಕು ಈ ಮನೆ ಖಾಲಿ ಮಾಡಿ ನೆಕ್ಸ್ಟ್ ಮನೆಗೆ ಹೋಗ್ತಿದ್ದೀವಿ. ಬೇಜಾರಾಗ್ತಿದೆ ಈ ಮನೆ ಖಾಲಿ ಮಾಡೋಕ್ಕೆ. ಏನು ಮಾಡಬೇಕು, ಮಕ್ಕಳಿಗೆ ನಮಗೆ ಅನುಕೂಲ ಆಗೋ ಥರ ಮನೆ ಸಿಕ್ತು, ಅಲ್ಲಿಗೆ ಶಿಫ್ಟ್ ಆಗ್ತಿದ್ದೀವಿ. ಈಗ ಮಕ್ಕಳದು ಸ್ಕೂಲ್ ಹತ್ರ ಆಗಬೇಕು, ನಮಗೆ ಮನೆಯೂ ಇದು ಸಿಗುತ್ತಾ. ಇಲ್ಲಿ ಬಾಡಿಗೆಗಿದ್ವಿ, ಈಗ ನೆಕ್ಸ್ಟ್ ಹೋಗ್ತಿರೋ ಮನೆ ಲೀಸಿಗೆ ಹಾಕ್ಸ್ಕೊಂಡಿದ್ದೀವಿ. ಲೀಸಿಗೆ ಹಾಕ್ಸ್ಕೊಂಡ್ರೆ ಬಾಡಿಗೆ ದುಡ್ಡು ಉಳಿಯುತ್ತೆ ಅನ್ನೋ ಕಾರಣಕ್ಕೆ ಲೀಸಿಗೆ ಹಾಕ್ಸ್ಕೊಂಡ್ವಿ. ಮಕ್ಕಳು ಫೀಸು ಅದು ಇದು ಅನ್ನೋತ್ತಿಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಬಾಡಿಗೆ ದುಡ್ಡು ಉಳ್ಸೋಕೆ ಬಾಡಿಗೆ ಕಟ್ತಾನೆ ಇದ್ವಿ, ಸಂಬಳ ತಕ್ಷಣ 9,000 ಬಾಡಿಗೆಗೆ ಅಂತಲೇ ತೆಗಿತಿದ್ವಿ. ಈಗ ಅದು ಬೇಡ ಅಂತ ಸುಮ್ಮನೆ ಒಂದು ಸ್ವಲ್ಪ ಸೇವಿಂಗ್ಸ್ ಎಲ್ಲ ಇದು ಮಾಡಿ ಲೀಸಿಗೆ ಹಾಕ್ಸ್ಕೊಂಡ್ವಿ. 3 ವರ್ಷ ಬಾಡಿಗೆ ಕಟ್ಟೋದಿರಲ್ಲ, ಆರಾಮಾಗಿರ್ಬೋದು. ಅದಕ್ಕೋಸ್ಕರ ಆ ಮನೆಗೆ ಏನೇನು ಬೇಕು ಅಂತ ಸ್ವಲ್ಪ ಒಂದೊಂದೇ ಆರ್ಡ್ರ್ ಮಾಡ್ತಾಯಿದ್ದೀನಿ ಮಿಶೋದಿಂದ. ನನಗೆ ಈ ಸ್ಟ್ಯಾಂಡು ತುಂಬ ಇಷ್ಟ ಆಯಿತು. ಕೊಡ್ಬೋದು, 273 ರೂಪಾಯಿನೇ 55 ರೂಪಾಯಿನ ಕೊಟ್ಟೆ. 2 ಬಂದಿದ್ದಾವೆ, 1 ಗೆಟ್ 1 ಫ್ರೀ ಅಂತೆ ಆಫರ್ ಇತ್ತು, ಅವಾಗ ಆರ್ಡ್ರ್ ಮಾಡಿದೆ. ನೋಡ್ರಿ ಹೆಂಗಿದೆ, ತುಂಬ ಗಟ್ಟಿ ಇದೆ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಪ್ಲೀಸ್ ನನ್ನ ವಿಡಿಯೋ ನೋಡ್ತಿರಲ್ಲ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ವಿಡಿಯೋನ ನೋಡಿ ಹಂಗೆ ಮುಂದಕ್ಕೆ ಹೋಗಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ. ಓಕೆ, ಬಾಯ್.